ನಮಸ್ಕಾರ ಬಸ್ಸು, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಸೊ ಇವತ್ತು ಟೈಮು ಈಗ 3:30. ಇವತ್ತು ಕಡೆಯ ಕಾರ್ತಿಕ ಸೋಮವಾರ. ಸೊ ನಮ್ಮ ತಂದೆ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮದ್ದೂರ ಹತ್ರ ಶಿವನ ದೇವಸ್ಥಾನ, ವೈದ್ಯನಾಥೇಶ್ವರ ಅಂತ. ಆಯಿತು, ಆಮೇಲೆ ಬನ್ನಿ ಹೊರಡೋಣ ದೇವಸ್ಥಾನಕ್ಕೆ. ಜೈ ಶ್ರೀರಾಮ್. ಈಗ ಗಾಳಿಯಂಜನ ದೇವಸ್ಥಾನ ಹತ್ರ ಇದ್ದೀವಿ. ಬನ್ನಿ, ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲೇ ಪೆಟ್ರೋಲ್ ಬಂಕ್ ಇದೆ. ನಮಗೆ ಒಟ್ಟು ತುಂಬ ಸಾಲಲ್ಲ ಬಸ್ಸು, ನಮ್ಮ ಗಾಡಿ ಕೊಟ್ಟು ತುಂಬಬೇಕು, ಆವಾಗಲೇ ಮುಂದೆ ಹೋಗೋದು. ವೆಲ್ಕಮ್ ಟು ನಮ್ಮ ತಾಯ್ನಾಡು, ನಮ್ಮ ಮದರ್ಲ್ಯಾಂಡ್, ರಾಮನಗರ ಸಿಲ್ಕ್ ಸಿಟಿ. ಇದೇ ನಮ್ಮ ರಾಮ ನಡೆದಂಥ ದಾರಿ, ರಾಮದೇವ್ರ ಬೆಟ್ಟಕ್ಕೆ ಹೋಗೋ ದಾರಿ. ಸೊ ಬನ್ನಿ, ನೆಕ್ಸ್ಟು ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗೋಣ. ಗೊಂಬೆಗಳ ನಾಡು ಚನ್ನಪಟ್ಟಣಕ್ಕೆ ಹೋಗೋಣ. A few moments later. ಹಾಯ್ ಚನ್ನಪಟ್ಟಣ. ಅಲ್ಲೂ ಬಸ್ಸು, ನಾವೀಗ ಚನ್ನಪಟ್ಟಣಕ್ಕೆ ಎಂಟ್ರಿ ಆದ್ವಿ. ಗೊಂಬೆಗಳ ನಾಡು ಚನ್ನಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ವಿ ಆರ್ ಇನ್ ಮದ್ದೂರು. ಟೈಮ್ ಇಸ್ 5:37. ಬನ್ನಿ ದೇವಸ್ಥಾನ ಕಡೆ ಹೋಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫೈನಲಿ ರೀಚ್ ಅವರ್ ಡೆಸ್ಟಿನೇಷನ್ ಬಸ್ಸು. ಇದೇ ನಮ್ಮ ಡೆಸ್ಟಿನೇಷನ್ನು, ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಮದ್ದೂರಲ್ಲಿದೆ. ನಮ್ಮಪ್ಪ ಶಿವಪ್ಪ ಮದ್ದೂರಲ್ಲಿ ಬಂದು ನೆಲೆಸಿದ್ದಾನೆ. ಸೊ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆದ್ದರಿಂದ ಇವತ್ತು ಸ್ಪೆಷಲ್ಲು. ಜನ ಅಂತೂ ಸಿಕ್ಕಾಬಡೆ ಜನ. 5:15 ಜನ ಗುರು, ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಹೋಗಲಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಇದು ನಮ್ಮ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ನಮ್ಮ ಪಯಣ ಈ ದೇವಸ್ಥಾನಕ್ಕೆ ಮುಗೀತು. ಸೊ ಕಡ್ಲೆಪುರಿ ತಗೊಂಡು ಓಡ್ತಾ ಇರೋದಷ್ಟೇ ಬಾಕಿ. ನೆಕ್ಸ್ಟ್ ಇಲ್ಲಿಂದ ಹೊಳೆ ಆಂಜನೇಯಕ್ಕೆ ಹೋಗೋಣ. ಬನ್ನಿ ತೋರಿಸ್ತೀನಿ ನಮ್ಮ ಹೊಳೆ ಆಂಜನೇಯ ಹೆಂಗಿದ್ದಾನೆ ಅಂತ. मजा नहीं आ रहा है. Oh my God! ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಇದೇ ನಮ್ಮ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬಸ್ಸು ನೋಡಿ, ನಮ್ಮ ಹೊಳೆ ಆಂಜನೇಯನ ಯಾಕೆ ಕರೀತಾರೆ ಗೊತ್ತಾ? ಹೆಸರು ಹೊಳೆ ಆಂಜನೇಯ ಅಂತ ಹೆಸರು ಬರೋಕ್ಕೆ ಕಾರಣ ಇದೆ. ಇಲ್ಲಿ ಹೊಳೆ ಇದೆ, ಇಲ್ಲಿ ನಮ್ಮ ಅಪ್ಪ ಮಾರುತಿ ನೆಲೆಸಿದ್ದಾನೆ, ಅದರಿಂದ ಹೊಳೆ ಆಂಜನೇಯ ಅಂತ ಇದಕ್ಕೆ ಹೆಸರು ಬಂತು. ಇದು ಯಾಕೆ ಇಷ್ಟು ಫೇಮಸ್ಸು ಇಲ್ಲಿ ಸರೌಂಡಿಂಗ್ ಲೋಕಲ್ಲಿ ಯಾಕೆ ಫೇಮಸ್ ತುಂಬ ಅಂತ ಹೇಳಿದ್ರೆ, ವೈದ್ಯನಾಥೇಶ್ವರ ದರ್ಶನ ಮಾಡೋದಲ್ಲ, ಅದು ತುಂಬ ಹಳೆಯದು, ಚೋಳರ ಕಾಲದ್ದು ವೈದ್ಯನಾಥೇಶ್ವರ. ಅದೇ ಸ್ಥಳ ಪುರಾಣ ತುಂಬ ದೊಡ್ಡದಿದೆ. ಅಲ್ಲಿಗೆ ವ್ಯಾಸರಾಯರು ಅಲ್ಲಿ ಬಂದಾಗ ಅವರು ಜ್ಞಾನ ಮಾಡಬೇಕಾದ್ರೆ ಮಾರುತಿಯವರಿಗೆ ದರ್ಶನ ಕೊಟ್ಟಂತ, ನೀವು ನೆಲೆಸಿದ್ದೀನಿ ಅಂತ. ಸೊ ಅದರಿಂದ ಇಲ್ಲಿ ಅವರು ಬಂದು ಇಲ್ಲಿ ಅವ್ರನ್ನ ಕಲ್ಲನ್ನು ನಮ್ಮಪ್ಪ ಮಾರುತಿನ ಪ್ರತಿಷ್ಠಾಪನೆ ಮಾಡಿ ಅವರು ನಮಗೆ ಇಲ್ಲಿ ಅವ್ರಿಗೆ ಪ್ರೇರಣೆ ಆಗಿದ್ದರಿಂದ ಇಲ್ಲಿ ಮಾರುತರಾಯ ನೆಲೆಸ್ಕೊಂಡಿದ್ದಾನೆ ಅವಾಗಿಂದ. ಸೊ ಅದಕ್ಕೆ ನಾವು ಹೊಳೆ ಆಂಜನೇಯ ಅಂತ ಕರಿತೀವಿ. ಬನ್ನಿ ನಮ್ಮ ಅಪ್ಪ ಮಾರುತಿಯ ದರ್ಶನ ಮಾಡೋಣ. ಆಂಜನೇಯ ಸ್ವಾಮಿ ದರ್ಶನ ಮುಗೀತು. ನಮ್ಮ ಹೊಳೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ರಿ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಮದ್ದೂರಮ್ಮನ ದರ್ಶನ ಮಾಡೋಕ್ಕೆ. ಹೊಸಕೂರಲ್ಲಿ ಮದ್ದೂರಮ್ಮ ಇದೆಯಲ್ಲ, ಅದರ ಮೂಲ ವಿಗ್ರಹ ಮದ್ದೂರಲ್ಲಿದೆ, ಮದ್ದೂರಮ್ಮ. ಬನ್ನಿ ಮದ್ದೂರಮ್ಮನ ದರ್ಶನ ಮಾಡೋಣ.
ಒಂದು ವೀಡಿಯೋ ಬ್ಲರ್ ಮಾಡ್ತಾ ಇದ್ದೀನಿ ಬಿಕಾಸ್ ಅಮ್ಮನವ್ರದ್ದು ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಬಾರ್ದು. ಅದರಿಂದ ನಾನೆಲ್ಲೂ ಮಾಡಲಿಲ್ಲ ವೀಡಿಯೋಸು, ಅದಕ್ಕೋಸ್ಕರ. ನೋಡೋದಲ್ಲ ಬಸ್ಸು, ಇಷ್ಟೇ ನಮ್ಮದು ಇವತ್ತು ರೈಡು. ದೇವಸ್ಥಾನಗಳು ತಿರ್ಕೊಂಡು ಕಾರ್ತಿಕ್ ಸೋಮವಾರ ಅಲ್ವಾ, ಸೊ ಅದಕ್ಕೆ ಕಡೆ ಕಾರ್ತಿಕ ಸೋಮವಾರ ಎಲ್ಲ ದೇವ್ರಗಳ ದರ್ಶನ ಆಯಿತು. ಮದ್ದೂರಲ್ಲಿ ಇರ್ತಕ್ಕಂಥ ವೈದ್ಯನಾಥೇಶ್ವರ ಮಾಡಿದ್ವಿ, ಹಾಗೆ ಹೊಳೆ ಆಂಜನೇಯ ಮಾಡಿದ್ವಿ, ಹಾಗೆ ಮದ್ದೂರಮ್ಮನ ದರ್ಶನ ಆಯಿತು. ಸೊ ಮದ್ದೂರಮ್ಮನ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತು. ಉಸ್ಕೂರೆಲ್ಲ ಕೇಳಿರ್ತೀರಾ, ಉಸ್ಕೂರು ಜಾತ್ರೆ ನೋಡಿರ್ತೀರಾ. ಇಲ್ಲೂ ಅದೇ ಥರ ಮಾಡ್ತಾರೆ, ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲಾಗಿ ಮಾಡ್ತಾರೆ. ಇಲ್ಲಿ ಜಾತ್ರೆ ಎಲ್ಲ 5:30ಗೆ ಆಗ್ಬಿಡುತ್ತೆ ಬೇಗ. ಓಕೆ, ಮತ್ತೆ ಸಿಗೋಣ. ಟಾಟಾ ಬಾಯ್, ಸಿ ಯು. I want to reach 1 million likes. So please ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ.